ಮೊಮ್ಮಗಂದು ಫೋನ್ ಸ್ವಿಚ್ ಆಫ್ ಆಗಿಬಿಟ್ಟಿದೆ. ಅಲ್ಲೆಲ್ಲೋ ಫ್ರೆಂಡ್ಸ್ ಮನೆಗೆ ಹೋಗಿರ್ಬೋದು ಅವನು. ಇಲ್ಲ ಮಾವ, ನಂಗಿದನ್ನ ಇಷ್ಟು ಸಲೀಸಾಗಿ ತಗೊಳ್ಳೋದಕ್ಕಾಗೋದಿಲ್ಲ. ನನ್ನ ಮಗ ಮನೆಗೆ ಬರಬೇಕು ಅಷ್ಟೇ. ಇಲ್ಲಿ ನಾವು ಹುಡುಕ್ತಾ ಇದ್ದೀವಿ, ನೀವು ಸ್ವಲ್ಪ ಹೆಲ್ಪ್ ಮಾಡಿ ಇನ್ಸ್ಪೆಕ್ಟರ್. ಸರ್, ಇನ್ನೊಂದು ವಿಷಯ ಇದೆ. ಹೇಳಿ. ನೀವು ಸ್ಟೇಷನ್ಗೆ ಬರಬೇಕಾಗುತ್ತೆ. ನಾನು ಯಾಕೆ? ಹೌದು ಸರ್, ಇದು ಸ್ವಲ್ಪ ಸೆನ್ಸಿಟಿವ್ ಮ್ಯಾಟ್ರ್ ಇದೆ. ನಿಮ್ಮ ಮೊಮ್ಮಗ ಕಾಣೆಯಾಗಿರೋದಕ್ಕೆ ಬೇರೆ ಏನೋ ವಿಷಯ ಲಿಂಕ್ ಇದೆ ಸರ್. ಅಪ್ಪ ಯಾಕೆ ಸ್ಟೇಷನ್ಗೆ ಬರಬೇಕು? ಏನು ನಡೀತಾ ಇದೆ ಇನ್ಸ್ಪೆಕ್ಟರ್? ಪ್ಲೀಸ್ ಸರ್, ಇದನ್ನಿಲ್ಲಿ ಮಾತಾಡೋದು ಸರಿಯಲ್ಲ ಅನಿಸುತ್ತೆ. ನಾನು ಹೋಗಿ ಬರ್ತೀನಿ. ಮನೆಯವ್ರು ಯಾರೂ ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ. ರೀ, ಏನ್ರಿ ಇದೆಲ್ಲ? ನೀವ್ಯಾಕೆ ಸ್ಟೇಷನ್ಗೆ ಹೋಗ್ಬೇಕು? ಗಿರಿ, ಏನು ಹೇಳ್ತಿರೋದು? ನೀನಾರು ವಿಚಾರಿಸು. ಸರೋಜಾ, ನೀನು ತಲೆ ಕೆಡಿಸ್ಕೋಬೇಡ. ಮೇಡಮ್, ನೀವು ಟೆನ್ಷನ್ ಮಾಡ್ಕೊಳ್ಳೋಂಥದ್ದು ಏನಿಲ್ಲ. ಸರ್, ಅಪ್ಪ ನಾನು ಬರ್ತೀನಿ ಜೊತೆಗೆ. ಬೇಡ ಗಿರಿ, ನಾನು ಹೋಗಿ ಬರ್ತೀನಿ. ಸರ್. ಇನ್ಸ್ಪೆಕ್ಟರ್, ಲಕ್ಷ್ಮವ್ವ, ಗಾಬರಿ ಆಗ್ಲಿಕ್ಕೆ ಹೋಗ್ಬೇಡ್ರಿ, ಆರಾಮಾಗಿರಿ. ಹೇಗೆ ಆರಾಮಾಗಿದ್ವಿ ಪ್ರಸಾದಣ್ಣ? ಆದಿ ಸಿಗೋವರೆಗೂ ನನಗೆ ಸಮಾಧಾನನೇ ಇಲ್ಲ. ಲಕ್ಷ್ಮವ್ವ, ನಮ್ಮ ಆದಿ ಅಣ್ಣಾರು ಆ ಹುಡುಗಿ ಮನ್ಯಾಗ ಇರ್ತಾರ. ಹೋದ್ಸಲ ನಾನು ಗಿರಿಧರಪ್ಪ ಅವರು ಕರ್ಯಾಕ್ ಬಂದಿದ್ವಲ್ಲ, ಅವ್ರ ಮನಿ ದಾರಿ ನನಗೆ ನೆನಪೈತ್ರಿ. ನೀವು ಚಿಂತೆ ಮಾಡಬೇಡ್ರಿ. ಹಲೋ ಲಕ್ಷ್ಮಿ, ಎಲ್ಲಿದ್ಯಾ? ಅಕ್ಕ, ಹೋಗ್ತಾ ಇದೀವಿ. ಯಾಕೇನಾಯ್ತು? ಗಾಬರಿ ಆಗಿದ್ದೀರಾ? ಅಯ್ಯೋ ಲಕ್ಷ್ಮಿ, ಮನೆಯಲ್ಲಿ ಏನೇನೋ ಆಗ್ತಿದೆ. ಯಾಕಕ್ಕ, ಈಗೇನಾಯ್ತು? ಮನೆಗೆ ಪೊಲೀಸವ್ರು ಬಂದಿದ್ರು. ಯಾರು ನನ್ನ ಗಮನಕ್ಕೂ ಬರದೆ ನಿಮಗೆ ಕಂಪ್ಲೇಂಟ್ ಕೊಟ್ಟಿದ್ದು? ನಾನೇ. ನೀವು ಸ್ಟೇಷನ್ಗೆ ಬರಬೇಕಾಗುತ್ತೆ. ನಾನು ಯಾಕೆ? ಇದು ಸ್ವಲ್ಪ ಸೆನ್ಸಿಟಿವ್ ಮ್ಯಾಟ್ರ್ ಇದೆ. ಅಕ್ಕ, ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ಇದನ್ನೆಲ್ಲ ತಾತ ಹ್ಯಾಂಡಲ್ ಮಾಡ್ತಾರೆ. ನಾನು ಬೇಗ ಆದಿನ್ ಕರ್ಕೊಂಡು ಬರ್ತೀನಿ. ನೀವು ಮನೇಲಿ ಹೇಳಿರಿ. ಯಾಕೆ ಪ್ರಸಾದಣ್ಣ ಗಾಡಿ ನಿಲ್ಸಿದ್ರಿ? ಲಕ್ಷ್ಮವ್ವ, ಅಪ್ಪರ್ಗೆ ಹಿಂಗಾಗಿದ್ ಕೇಳಿ ತಲೆನೇ ಓಡವಲ್ತು. ಆದಿ ಇಲ್ದಿರೋದಕ್ಕೆ ಇಷ್ಟೆಲ್ಲ ಆಗ್ತಿರೋದು ಪ್ರಸಾದಣ್ಣ. ಪೊಲೀಸ್ ಅವ್ರು ಬಂದಿರೋದು ಅದೇ ಕಾರಣಕ್ಕೆ ಅನ್ಸುತ್ತೆ. ಸರಿ, ನೀವು ಬೇಗ ಹೊರಡಿ. ಆಯ್ತ್ರವ.